ನಮಸ್ಕಾರ ಸ್ನೇಹಿತರೆ, ವಿ ಬಿ ಕಾಮರ್ಸ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ. ಇನ್ ದ ಪ್ರೀವಿಯಸ್ ವಿಡಿಯೋ ವಿ ಸಾ ದ ಕ್ಯಾಲ್ಕುಲೇಷನ್ ಆಫ್ ದಿ ಮೀಡಿಯನ್. ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ದ third content of measures of central tendency, that is mode. This mode is indicated by the Z. This mode is indicated by Z. Z ಇಂದ ಇಂಡಿಕೇಶನ್ ಮಾಡ್ತಾರೆ. ಸೊ ಇಲ್ಲಿ ನಾವು ಮೋಡನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಯಾವುದೇ ಕಂಟೆಂಟಲ್ಲಿ ನಾವು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಇರ್ಬೋದು, ಮೆಜರ್ಸ್ ಆಫ್ ಡಿಸ್ಪರ್ಷನ್ ಇರ್ಬೋದು, ಯಾವುದೇ ಕಂಟೆಂಟನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ವಿ ಹ್ಯಾವ್ ಅ ಟೂ ಫಾರ್ಮುಲಾ, ದಟ್ ಈಸ್ ಅನ್ಗ್ರೂಪ್ಡ್ ಡಾಟಾ ಆ್ಯಂಡ್ ಗ್ರೂಪ್ಡ್ ಡಾಟಾ. ಇಲ್ಲಿನೂ ಕೂಡ ಮೋಡ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೂ ಕೂಡ ಒಂದು ಎರಡು ಫಾರ್ಮುಲಾಸನ್ನು ನಾವು ನೋಡ್ತೀವಿ. ಫಸ್ಟ್ ಒನ್ ಈಸ್ ಫಾರ್ ಅನ್ಗ್ರೂಪ್ಡ್ ಡಾಟಾ ಮೋಡ್ Z is equals to highest value or repeated value or value of highest frequency. Suppose ungrouped data ಕೊಟ್ಟಾಗ we have a formula that is highest value or repeated value or value of the highest frequency. First ನಮಗೆ ವ್ಯಾಲ್ಯೂಸ್ ಅಷ್ಟೇ ಕೊಟ್ಟಾಗ, ವೇರಿಯೇಬಲ್ಸ್ ಅಷ್ಟೇ ಕೊಟ್ಟಾಗ, first we have to focus on the highest value, whether the repeated value. ಪ್ರಾಬ್ಲಮ್ ಅಲ್ಲಿ ರಿಪೀಟೆಡ್ ವ್ಯಾಲ್ಯೂ ಇದ್ರೆ ಅದನ್ನ ನಾವು ಮೋಡ್ ಅಂತ ಕನ್ಸಿಡರ್ ಮಾಡಬೇಕು. ಅದರ್ವೈಸ್ ಹೈಯೆಸ್ಟ್ ವ್ಯಾಲ್ಯೂವನ್ನು ಮೋಡ್ ಅಂತ ಕನ್ಸಿಡರ್ ಮಾಡಬೇಕು. ಯಾವಾಗ ವೇರಿಯೇಬಲ್ಸ್ ಮಾತ್ರ ಕೊಟ್ಟಾಗ. ಸಪೋಸ್ ಅದನ್ನೇ ನಮಗೆ ವೇರಿಯೇಬಲ್ಸ್ ಮತ್ತು ಫ್ರೀಕ್ವೆನ್ಸಿಯನ್ನು ಕೊಟ್ಟಾಗ ದ ವ್ಯಾಲ್ಯೂ ಆಫ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ್ದಿರ್ತದ ಅದ್ರ ವ್ಯಾಲ್ಯೂ ಎಷ್ಟಿರ್ತದಲ್ಲ ಅದನ್ನ ಇಲ್ಲಿ ಮೋಡ್ ಅಂತ ಕರೀತಾರ. ಹಾಗಿದ್ರೆ ಸೊ ಇಲ್ಲಿ ಕೊಟ್ಟಂತಹ ವ್ಯಾಲ್ಯೂ ಒಳಗಡೆ ನಾವು ನೋಡೋದಾದ್ರೆ ಫಸ್ಟ್ ವ್ಯಾಲ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 75, 80, 81, 89, 90, 95, 10. ಸೊ ಈ ವ್ಯಾಲ್ಯೂ ಒಳಗಡೆ ಫಸ್ಟ್ ವಿ ಹ್ಯಾವ್ ಟು ಅಬ್ಸರ್ವ್ ದ ರಿಪೀಟೆಡ್ ವ್ಯಾಲ್ಯೂ. ಯಾವುದಾದ್ರೂ ವ್ಯಾಲ್ಯೂ ರಿಪೀಟೆಡ್ ಆಗಿದ್ರೆ ಅದನ್ನ ನಾವು ಮೋಡ್ ಅಂತ ಕನ್ಸಿಡರ್ ಮಾಡಬೇಕು. ಸಪೋಸ್ ರಿಪೀಟೆಡ್ ವ್ಯಾಲ್ಯೂ ಇರದೇ ಹೋದ್ರೆ ಹೈಯೆಸ್ಟ್ ವ್ಯಾಲ್ಯೂ ಯಾವ್ದಿರ್ತದ ಅದನ್ನ ನಾವು ಮೋಡ್ ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಮೀನ್ಸ್ ದ ಕ್ಯಾಲ್ಕುಲೇಷನ್ ಆಫ್ mode is equals to highest value or repeated value or value of the highest frequency. ಇಲ್ಲಿ ನಮಗೆ ವ್ಯಾಲ್ಯೂಸ್ ಅಷ್ಟೇ ಕೊಟ್ಟಿರೋದ್ರಿಂದ ರಿಪೀಟೆಡ್ ವ್ಯಾಲ್ಯೂ ಅನ್ನು ಅಬ್ಸರ್ವ್ ಮಾಡಿದ್ರೆ ರಿಪೀಟೆಡ್ ವ್ಯಾಲ್ಯೂ ಇಲ್ಲ, ಹಾಗಾಗಿ ಹೈಯೆಸ್ಟ್ ವ್ಯಾಲ್ಯೂ ಅನ್ನು ಅಬ್ಸರ್ವ್ ಮಾಡಬೇಕು. ದ ಹೈಯೆಸ್ಟ್ ವ್ಯಾಲ್ಯೂ ಈಸ್ 95. ಸೊ Z is equals to 95 ಅಂದ್ರೆ ಮೋಡ್ is equals to 95. ಸಪೋಸ್ ಎಕ್ಸ್ ಮತ್ತೆ ಇದು ನಮಗೆ ವ್ಯಾಲ್ಯೂಸ್ ಅಷ್ಟೇ ಕೊಟ್ಟಾಗ ಹೈಯೆಸ್ಟ್ ವ್ಯಾಲ್ಯೂ ಅಥವಾ ರಿಪೀಟೆಡ್ ವ್ಯಾಲ್ಯೂ ಅನ್ನ ನೋಡ್ತೀವಿ. ಸಪೋಸ್ ಎಕ್ಸ್ ಅಂದ್ರೆ ವ್ಯಾಲ್ಯೂಸ್ ಮತ್ತೆ ಫ್ರೀಕ್ವೆನ್ಸೀಸ್ ಅನ್ನ ಕೊಟ್ಟಾಗ ನಮ್ಮ ಫಾರ್ಮುಲಾ ಚೇಂಜ್ ಆಗ್ತದೆ. ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಮೋಡ್. ಸೊ ಮೋಡ್ ಈಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಆಫ್ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಹಾಗಿದ್ರೆ ವ್ಯಾಲ್ಯೂ ಆಫ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ್ದದ ನೋಡಬೇಕು. ಕೊಟ್ಟಂತಹ ಫ್ರೀಕ್ವೆನ್ಸಿ ಒಳಗಡೆ ಯಾವುದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರ್ತದ ಅದನ್ನ ರಿಪ್ರೆಸೆಂಟ್ ಮಾಡುವಂತಹ ವ್ಯಾಲ್ಯೂವನ್ನೇ ನಾವು ಮೋಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಿದ್ರೆ ಇನ್ ದಿಸ್ 2, 4, 5, 3, 2, 4, 1 ಆರ್ ದೇರ್. ಇನ್ ದಿಸ್ 5 is the highest frequency. ಹಾಗಿದ್ರೆ ಇದನ್ನ ರಿಪ್ರೆಸೆಂಟ್ ಮಾಡುವಂತಹ ವ್ಯಾಲ್ಯೂ ಎಷ್ಟದ ರೀ? 8. ಹಾಗಿದ್ರೆ ಮೋಡ್ ಈಸ್ ಈಕ್ವಲ್ಸ್ ಟು 8. Z is equals to 8. This is how we have to calculate the mode when the variables and frequencies are given in the problem. ನೆಕ್ಸ್ಟ್ ಬರ್ತೀವಿ ನಾವು ಗ್ರೂಪ್ಡ್ ಡಾಟಾ. ಗ್ರೂಪ್ಡ್ ಮೀನ್ಸ್ ಇಲ್ಲಿ ಕ್ಲಾಸ್ ಮತ್ತೆ ಫ್ರೀಕ್ವೆನ್ಸಿಯನ್ನ ಕೊಟ್ಟಿರ್ತಾರ. ಹಾಗಾಗಿ ಈ ಕ್ಲಾಸ್ ಮತ್ತು ಫ್ರೀಕ್ವೆನ್ಸಿಯನ್ನ ಕೊಟ್ಟಾಗ ಮೋಡ್ ಅನ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ವಿ ಹ್ಯಾವ್ ಅ ಫಾರ್ಮುಲಾ ದಟ್ ಈಸ್ calculation of mode. So mode is equals to Z is equals to L1 plus F1 minus F0 divided by 2F1 minus F0 minus F2 into I. Here the L1 means L1 andre lower limit of the model class.
F1 ಅಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿರುತ್ತ ಅದನ್ನು F1 ಅಂತ ಕರಿತೀವಿ. ಹೈಯೆಸ್ಟ್ ಫ್ರೀಕ್ವೆನ್ಸಿಯ ಹಿಂದಿನ ವ್ಯಾಲ್ಯೂವನ್ನು F0 ಅಂತ ಕರಿತೀವಿ. ಹೈಯೆಸ್ಟ್ ಫ್ರೀಕ್ವೆನ್ಸಿಯ ನೆಕ್ಸ್ಟ್ ವ್ಯಾಲ್ಯೂವನ್ನು F2 ಅಂತ ಕರಿತೀವಿ. ದ ವಿಡ್ತ್ ಆಫ್ ದ ಮಾಡೆಲ್ ಕ್ಲಾಸ್ ಅಂದರೆ ಇದರ ಡಿಫ್ರೆನ್ಸ್ ಎಷ್ಟು ಇರ್ತೈತಿ ಅದನ್ನು ನಾವು I ಅಂತ ಕರಿತೀವಿ. ಹಾಗಿದ್ರೆ ಹಿಯರ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ವಿಚ್ ಇಸ್ ದ ಹೈಯೆಸ್ಟ್ ಫ್ರೀಕ್ವೆನ್ಸೀಸ್ ಕೊಟ್ಟಿದ್ದಾರೆ. ಇದರೊಳಗಡೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದು ಅಂತ ನೋಡಿದಾಗ 30 is the highest frequency, that is F1. Preceding value is called as F0. Succeeding value is called as F2. So median class ಯಾವುದಾಗ್ತದೆ, ಸಾರಿ ಮಾಡೆಲ್ ಕ್ಲಾಸ್ ಯಾವುದಾಗ್ತದೆ ಅಂತಂದ್ರೆ ಮಾಡೆಲ್ ಕ್ಲಾಸ್ ಈಸ್ ಈಕ್ವಲ್ಸ್ ಟು 30 to 40 ಆಗ್ತದೆ. ಹಾಗಿದ್ರೆ ಇನ್ ದಿಸ್ ವಿ ಹ್ಯಾವ್ ಟು ಟೇಕ್ ದ ಲೋವರ್ ಲಿಮಿಟ್. L1 ಮೀನ್ಸ್ ಲೋವರ್ ಲಿಮಿಟ್ ಅನ್ನ ತಗೋಬೇಕು. ಹಾಗಿದ್ರೆ ಲೋವರ್ ಲಿಮಿಟ್ ಈಸ್ 30. F1 is also 30. Preceding value F0 is 20. F2 is 18. Width of the class is 10. So ಈ ವ್ಯಾಲ್ಯೂಸ್ ಅನ್ನು ತಗೊಂಡು ನಾವು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಸೊ L1 is equals to mode is equals to L1 ಅಂದ್ರೆ 30 ಪ್ಲಸ್ F1 ಅಂತಂದ್ರೆ ಆಲ್ರೆಡಿ ತಗೊಂಡಿದ್ದೀವಿ 30 ಮೈನಸ್ F0 means 20 divided by 2 into 30, that is F1, minus F0 20 minus F2 18 into 10. So 30 plus 30 minus 20, that is 10, divided by 2 into 30, that is 60, minus 20 minus 18 into 10. Then 30 plus 10 divided by 60 minus 20 minus 18, that is 22 into 10 is equals to 30 plus 10 divided by 22 into 10, that is 4.54. So 30 plus 4.454 is equals to Z is equals to 34.54. Yes, this is how we have to calculate the mode. ಅಂದ್ರೆ ಅನ್ಗ್ರೂಪ್ಡ್ ಡಾಟಾ ಕೊಟ್ಟಾಗ ವೇರಿಯೇಬಲ್ಸ್ ಅಷ್ಟೇ ಕೊಟ್ಟರೆ ಹೈಯೆಸ್ಟ್ ವ್ಯಾಲ್ಯೂ ಆರ್ ರಿಪೀಟೆಡ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಬೇಕು. ವ್ಯಾಲ್ಯೂಸು ಮತ್ತು ಫ್ರೀಕ್ವೆನ್ಸಿ ಕೊಟ್ಟರೆ ಹೈಯೆಸ್ಟ್ ಫ್ರೀಕ್ವೆನ್ಸಿದು ವ್ಯಾಲ್ಯೂ ಯಾವ್ದಿರ್ತದೆ ಅದನ್ನು ತಗೋಬೇಕು. ಗ್ರೂಪ್ಡ್ ಡಾಟಾ ಕೊಟ್ಟರೆ ಈ ಫಾರ್ಮುಲಾ ಅಪ್ಲೈ ಮಾಡಿ ಡಿಸ್ಕ್ರಿಪ್ಷನ್ ಅನ್ನು ಬರ್ಕೊಂಡು ಮೋಡನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಮೋಡ್ ವೆನ್ ದ ಗ್ರೂಪ್ಡ್ ಡಾಟಾ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. ಸೊ ಈ ಒಂದು ಮೋಡ್ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯ ಥರ್ಡ್ ಕಂಟೆಂಟು ಮೋಡ್ ಕ್ಲಾಸನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು.